ಮಳೆಯಿಂದಾಗಿ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ರೈತ ಮಲ್ಲನಗೌಡ ಪಾಟೀಲ್ ಅವರ 6 ಎಕರೆ ಗೋವಿನ ಜೋಳದ ಬೆಳೆ ಹಾನಿಯಾಗಿದ್ದು ರೈತ ಈಗ ಕಂಗಾಲಾಗಿದ್ದಾನೆ. ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಅಳಲು ತೋಡಿಕೊಂಡಿದ್ದಾರೆ. ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕಿನ ನಾಗರಳ್ಳಿ ಗ್ರಾಮದಲ್ಲಿ ಇವತ್ತು ಸತತವಾಗಿ ಆಗಸ್ಟ್ ತಿಂಗಳಲ್ಲಿ ಏನು ಸತತವಾಗಿ ಮಳೆ ಸುರಿತು. ಆ ಸತತವಾಗಿ ಮಳೆ ಸುರಿದಿರೋದ್ರಿಂದ ಇವತ್ತು ಸಾಕಷ್ಟು ರೈತರು ಇವತ್ತು ಹಾನಿಗೊಳಗಾಗಿದ್ದಾರೆ ಅಂತ ಒಂದು ಪ್ರಕರಣ ಇವತ್ತು ನೋಡಬಹುದು. ಈಗಾಗಲೇ ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ಇವತ್ತು ಏನು ತಮ್ಮ ಬೆಳೆಗಳೆಲ್ಲ ಹಾಳಾಗಿದ್ದು, ಇವತ್ತು ಹೆಸರು ಇರ್ಬೋದು ಎಲ್ಲ ಬೆಳೆಗಳು ಕೂಡ ಹಾಳಾಗಿದ್ದು. ಜೊತೆಗೆ ಇಲ್ಲಿ ಮುಂಡ್ರಿಗಿ ಭಾಗದ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ನೀರಾವರಿ ಆಗಿರ್ತಕ್ಕಂಥ ಇವತ್ತು ಗೋಂಜಾಳ ನೋಡ್ಬೋದು. ಇವತ್ತು ಈ ಗೋವಿನ ಜೋಳ ಕೂಡ ಇವತ್ತು ನೋಡ್ಬೋದು. ಸುಮಾರು 1.5 ತಿಂಗಳ ಗೋವಿನ ಜೋಳ ಸತತವಾಗಿ ಸುರಿದ ಮಳೆಯಿಂದಾಗಿ ಇವತ್ತು ಸಂಪೂರ್ಣವಾಗಿ 6 ಎಕರೆ ಗೋವಿನ ಜೋಳ ಹಾಳಾಗಿದೆ. ಹಾಗಾಗಿ ಸರ್ಕಾರ ನಮಗೆ ಈ ಗೋವಿನ ಜೋಳ ಬಂದು ಭೇಟಿ ನೀಡಿ ನಮಗೆ ಸೂಕ್ತ ಪರಿಹಾರ ನೀಡಬೇಕು ಅಂತಕ್ಕಂಥದ್ದು ರೈತರು ಹೇಳ್ತಾ ಇದ್ದಾರೆ. ಬನ್ನಿ ಆಗಿದ್ರೆ ರೈತರು ಏನು ಹೇಳ್ತಾರೆ ಕೇಳೋಣ. 25ನೇ ಸರ್ವೆ ನಂಬರ್ ನಾಗರಹಳ್ಳಿ ಗ್ರಾಮದ 25ನೇ ಸರ್ವೆ ನಂಬರ್ 1, 2 ಬಾರ್ 6 ಎಕರೆ ಐತಿ. 6 ಎಕರೆದಾಗ 12 ಪ್ಯಾಕೆಟ್ ನಾನು ಗೋವಿನ ಜೋಳ ಬಿತ್ತೀನಿ. ಅದು ಆಗಸ್ಟ್ ತಿಂಗಳ ಮಳೆ ಹತ್ತಿದ್ದು ಏಕ ಸುರಿದು ಬಿಟ್ಟು ಊಟ ಕಿತ್ತು ನಮ್ಮ ಗೋವಿನ ಜೋಳ ಮೊಣಕಾಲು ಸಹಿತ ಬೆಳೆದಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ನನ್ನ ಸಾಧಾರಣ ಅಂತಂದ್ರೆ ಬೀಜ ಕೊಟ್ಟಾರ 20 ಕ್ವಿಂಟಲ್ ಅಂತಂದು ಹಿಡ್ದಾರ ಅವರು ಟಾರ್ಗೆಟ್. ನಮಗೆ 20 ಬೇಡ, ನಾನು ರೈತ, ನನಗೆ 10 ಅಥವಾ 15 ಕ್ವಿಂಟಲ್ ಬಂದ್ರಪ್ಪ ಅಂದ್ರೆ ನನ್ನ ಹೊಟ್ಟೆ ತುಂಬತೈತಿ, ನನ್ನ ಹೆಂಡ್ರ ಮಕ್ಕಳು ಬದುಕ್ತಾರೆ, ನನ್ನ ಸಂಸಾರ ಬದುಕ್ತೈತಿ. ನಾನು 4 ಮಂದಿಗೆ ಕೆಲಸ ಕೊಟ್ಟು ಉಪಜೀವನ ಮಾಡ್ತಿದ್ದೆ. ಅದನ್ನೆಲ್ಲ ನಾಶ ಮಾಡಿಬಿಟ್ಟು ಪ್ರಕೃತಿ ವಿಕೋಪಕ್ಕೆ ಹೋಗಿ. ಅದಕ್ಕೆ ನನಗೇನಾರ ಒಂದು ಪರಿಹಾರ, ಒಂದು ಧನ ಸಹಾಯ ಸರ್ಕಾರದಿಂದ ಮಾಡಿಕೊಡ್ಬೇಕಂತಂದು ವಿನಂತಿಯಿಂದ ಬೇಡಿಕೊಳ್ಳುತ್ತೇವೆ. ಇದು ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳ ಮೇಲೆ 20 ದಿನ ಆಯ್ತು. ನಾವು ಜುಟ್ಟು ಹಾಲು ತೆನಿ ಮಡಿ ಕಟ್ಟಿ ಮಗ್ಳ ಪಕ್ಕಲ ಬರ್ಬೇಕಾಯ್ತು. ಆದ್ರೆ ಇವರು ಕೂಡ ಇದು ಏನೂ ಆಗಿಲ್ಲ. ಇದು ನೋಡ್ತಾ ಇದ್ರಿ ಇಲ್ಲೇ ಐತಲ್ಪ ಶಿವ, ನಿಮ್ಮ ಇದರಿಗೆ ನೀವು ಈಗ ವಿಡಿಯೋ ಮಾಡ್ತೀರಿ, ನೀವು ಬಂದು ನೋಡಿದ್ರೆ ಆಟ ಇರ್ಬೇಕು, ಮ್ಯಾಕ್ ಕಳಿಸೋದ್ರೂ ಆಟ ಇರ್ಬೇಕು. ನಮ್ಮ ಧರ್ಮಸ್ಥಳದ ತಿಂದು ಕೇಸ್ ಆದಾಗ ಆಗಬಾರ್ದು. ನಮ್ದು ನಾವು ನಿಜವಾಗ್ಲೂ ಹೆಚ್ಚು ಆಗ್ಬೇಕಿದೆ. ಅದಕ್ಕೆ ನಾವು ನಿಮಗೆ ಟಿವಿಯವರಿಗೆ ರಂಗನಾಥ ನಾವು ಬೇಡ್ಕೊಳ್ಳೋದು ಇಷ್ಟ. ನಾವು ಈ ಆಗಸ್ಟ್ ತಿಂಗಳ ವಿಪರೀತ ಮಳೆ ಹತ್ತಿ ಎಲ್ಲ ಪೀಕ್ ನಾಶ ಆಗಿವೆ ರೀ. ಇದಕ್ಕೆ ಏನಿದ್ದರೂ ರೈತರಿಗೆ ಗೌರ್ಮೆಂಟಿಂದ ಸ್ವಲ್ಪ ಸಹಾಯ ಮಾಡ್ಬೇಕ್ರಿ. ಆದ್ರೆ ಇನ್ಸೂರೆನ್ಸ್ ಎಲ್ಲರಿಗೆ ಕೊಡ್ಬೇಡ್ರಿ, ಎಲ್ಲ ರೈತರಿಗೆ ಹಾಕಿರಿ. ಎಲ್ಲ ರೈತರಿಗೆ ಅಂದ್ರೆ ಅವ್ರು ಸಹಾಯ ಇನ್ಸೂರೆನ್ಸ್ ತುಂಬಾರಿ ಇಷ್ಟ ಅಲ್ರಿ. ಎಲ್ಲ ರೈತರಿಗೆ ಎಕರೆ ಗಡ್ಲೆ ಹೆಂಗೆ ಐತಿರಿ ಅದು ಹಂಗೆ ಹಾಕಿಬಿಟ್ರಿ ಸರ. ನಮ್ಗೆ ಭಾಳ ಸಂತೋಷ ಆಗಿ ಸರ. ಎಲ್ಲರಿಗೆ ಹಾಕಿ ಸರ ರೈತರಿಗೆ. ಎಲ್ಲ ವಿಪರೀತ ಸರ್ ಮಳೆ ಆಗಿ ಎಲ್ಲ ಕೆಟ್ಟಿಗೆ ಸರ, ಭಾಳ ಕೆಟ್ಟಿಗೆ ಪೀಕ್. ತಹಸೀಲ್ ಆಫೀಸರ್ ಸರ ಬಂದು ಸರ ನೋಡಿ ಸರ, ನೋಡ್ರಿ ಸರ ಎಲ್ಲ ಬಂದು ನೋಡ್ರಿ ಸರ. ಎಲ್ಲ ಏನೂ ಇಲ್ಲ, ಎಲ್ಲ ಹಾಳಾಗಿವೆ ಸರ. ಆಗಸ್ಟ್ ತಿಂಗಳದಾಗ ಎಲ್ಲ ಮಳೆ ಹತ್ತಿ ವಿಪರೀತ ಮಳೆ ಹತ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ರೈತರು ತಮ್ಮ ನೋವನ್ನು ತೋಡ್ಕೊಂಡ್ರು. ಯಾಕೆಂದ್ರೆ ಇವತ್ತು ಸರ್ಕಾರ ಹೇಳುತ್ತೆ, ಇವತ್ತು ಸರ್ಕಾರ ಏನಿರುತ್ತಪ್ಪ ಅಂದ್ರೆ ಇನ್ಶೂರೆನ್ಸ್ ತುಂಬಿರ್ತಕ್ಕಂಥ ರೈತರು ನಾವು ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದೇವೆ. ಆ ಟೋಲ್ ಫ್ರೀ ನಂಬರ್ಗೆ ಒಂದು ಕರೆ ಮಾಡಿ ನಿಮ್ಮ ಬೆಳೆ ಹಾನಿ ಬಗ್ಗೆ ಮಾಹಿತಿಯನ್ನು ತಿಳಿಸಿದರೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಿಜವಾಗ್ಲೂ ಕೆಲವೊಂದಿಷ್ಟು ರೈತರು ಇನ್ಶೂರೆನ್ಸ್ ಅನ್ನು ತುಂಬಿಲ್ಲ. ಅಂತ ರೈತರ ಒಂದು ಬೆಳೆಗಳಿಗೆ ಭೇಟಿ ನೀಡಿ ಇವತ್ತು ನಿಜವಾಗೂ ಇವತ್ತು ಅನ್ನದಾತರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ಮಳೆ ಏನೋ ಅತಿವೃಷ್ಟಿ ಆಯಿತು, ಆ ಒಂದು ಮಳೆ ಇವತ್ತು ರೈತರು ಇವತ್ತು ನೋಡ್ಬೋದು. ಇವತ್ತು ರೈತರು ಕಣ್ಣೀರು ಇಡುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ರೈತರು ಕುಟುಂಬಕ್ಕೆ ಆಧಾರವಾಗಿರ್ತಕ್ಕಂಥ ಜಮೀನು ಇವತ್ತೇನು ಬೆಳೆಯನ್ನು ನಂಬಿಕೊಂಡು ವರ್ಷಾನುಗಟ್ಟಲೆ ತನ್ನ ಜೀವನದ ಕನಸನ್ನು ಹೊತ್ತು ಇವತ್ತೇನು ರೈತ ಭೂಮಿಯನ್ನು ಬಿತ್ತನೆ ಮಾಡಿದ್ದಾನೆ. ಆದರೆ ಆ ಭೂಮಿ ಇವತ್ತು ಮಳೆ ರಾಯನ ಒಂದು ಅವಾಂತರಕ್ಕೆ ಇವತ್ತು ತಮ್ಮ ಜಮೀನೆಲ್ಲ ಬಿತ್ತಿರ್ತಕ್ಕಂಥ ಬೆಳೆ ಎಲ್ಲ ಹಾಳಾಗಿದ್ದು ರೈತ ಇವತ್ತು ಕಣ್ಣೀರಿಡುವಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ಸರ್ಕಾರ ದಯವಿಟ್ಟು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳಿರ್ಬೋದು, ಜೊತೆಗೆ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಭೇಟಿ ನೀಡಿ ನಿಜವಾಗ್ಲೂ ಸೂಕ್ತ ರೈತನಿಗೆ ಪರಿಹಾರ ನೀಡಬೇಕು ಅನ್ನೋದು ಇಲ್ಲಿಯ ರೈತರ ಅಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಜೊತೆ ರಂಗನಾಥ್ ಕನ್ಗಲ್, PN ಮೀಡಿಯಾ ನ್ಯೂಸ್, ಮುಂಡ್ರಿಗಿ. ಅದಕ್ಕೆ 1,10,000 ರೂಪಾಯಿ ಹೋಗೈತಿ. ಹೌದು ಬರೀ ಕಂಟಿ ಕ್ಲೋಸ್ ಹಾಕಣ, ಕಂಟಿಗೆ ಹಾಕಬೇಕು. 1 ಲಕ್ಷ ರೂಪಾಯಿ ಎಲ್ಲ ಗೊಬ್ಬರ ಬೀಜ, ಅದು ಬೀಜ ಗೊಬ್ಬರ ಬೇರೆ ಗೌಡ್ರ.